ಏನಂದರೆ ವಿಷಯ ನಿಮಗೆ ಗೊತ್ತಾಗೋದಿಲ್ಲ, ಹೇಳೋದು ಕೇಳೋದಿಲ್ಲ. ನೀವು ಏನೋ ಮಾರಾಯ ಅಂತ ಒಟ್ಟು ನಿಮಗೆ ನಾನು ಎಷ್ಟು ವೀಡಿಯೋದಾಗ ಹೇಳಿದ್ದೇನೆ ನಾನು ನಿಮಗೆ ಅಂದ್ರೆ ತಿಂಕ್ ಬೇಕಂತೇಳಿ. ಚೀನಾದವರು ಹಂಗೆ ಮಾಡಿಬಿಟ್ಟಾರೆ ಈ ಸದ್ಯ. DAP ಯೂರಿಯಾ ಬಿತ್ತು ಸುಗ್ಗಿ ಕೊಡಲಿಲ್ಲ ಯಾಕಂತೇಳಿ ನನಗೂ ಹಂಗೆ ಸುದ್ದಿ ಬಂತು ಹೇಳತ್ತಾನ. ನೋಡ್ರಿ ಎಷ್ಟು ದಿವಸ ನಮ್ಮ ರೈತರಿಗೆ ರುಚಿ ಹೆಚ್ಚಿರೋರು DAP ಯೂರಿಯಾ ಹೋಗೋದ್ರನ್ನ ನಿಮ್ಮ ಬೆಳೆ ಬರ್ತಾವಂತೇಳಿ ಇಂಡಿಯಾದವ್ರಿಗೆ ಹೊಡ್ತಾ ಕುಂದಿರ್ಸ್ಬೇಕಂತೇಳಿ ಚೀನಾದವ್ರು DAP ಯೂರಿಯಾ ಕಳಿಸ್ಲಿಲ್ಲ ನಮ್ಮ ಭಾರತಕ್ಕೆ. ಎಷ್ಟು ಹೊಡೆತು ಬಿದ್ದೈತಿ. ಸ್ಟಾಕ್ ಮಾಲ್ ಇದ್ದಿದ್ದಕ್ಕೆ ಮಾರ್ಕೆಟ್ದಾಗ ಏನು ಮಾಡತ್ತಾರು, ನೀವು ಯೂರಿಯಾ ಗೊಬ್ಬರ ತೊಗೊಂಡ್ರೆ ಅದ್ರ ಜೊತೆ DAPನೂ ತೊಗೋಬೇಕು. ಹಿಂಗೆ ಮಾಡಿಬಿಟ್ರಿ. ಅದಕ್ಕೋಸ್ಕರ ಹೇಳೋದು ನಿಮಗೆ ತಲೆ ಓಡಿಸ್ರಿ, ನೀವೇ ಹೆಂಗಾರ ಮಾಡಿ ಒಂದು ಕಂಡು ಹಿಡ್ರಿ ಅಂತ. ಅವ್ರು ಹಂಗೆ ಮಾಡ್ರು. ಅದಕ್ಕಾಗಿ ಈ ಸಲ ನಮ್ಮ ರೈತರಿಗೆ ಹೊಡೆದು ಬಿತ್ತು. ಪಾಪ ಯಾವುದೋ ಇಲ್ದಿದ್ದು ಗೊಬ್ಬರ ಒಗೆದ್ರು, ಗೋವಿಂದ ಆಯ್ತು. ಅದ್ರ ಸಂಬಂಧ ಬೆಳೆನೂ ಜಲ್ದಿ ಬೆಳಿಲಿಲ್ಲ. ಮುಂದೇನಾಕೈತೆ ನೋಡ್ಬೇಕು. ಆದರೆ ಅವ್ರಿಗೆ ಹಿಂಗೆ ನಮ್ಮ ಭಾರತಕ್ಕೆ ಟಾಂಗ್ ಕೊಡ್ಬೇಕಂತೇಳಿ ಗೊಬ್ಬರ ಕಳಿಸಿದ್ರು DAP ಯೂರಿಯಾ. ಇಲ್ಲಿ ರುಚಿ ಹೆಚ್ಚಿರೋರು ಇಲ್ಲಿ ಮಂದಿ ಈ ಗೊಬ್ಬರ ಒಗ್ರನ್ನ ಬಾಳೆ ಆಗ್ಬೇಕು ಇವ್ರದಂತೆ ರುಚಿ ಹೆಚ್ಚಿರು. ಈಗ ಮಂದಿಗೆ ರುಚಿ ಹೆಚ್ಚಿತು ಮುಗೀತು. ಏನು ಮಾಡೋಕ್ಕೆ ಬರಲ್ಲ ರೈತರಿಗೆ. ಅದನ್ನು ನಂಬ್ಕೊಂಡನ ಬಾಳೆ ಮಾಡತ್ತಿರು. ಏನಾರು ಒಂದು ಕಣ್ಣು ಹಿಡಿನು ಅದಕ್ಕೆ ಸೊಲ್ಯೂಷನ್ ಇರೋದೈತೆ. ನಮ್ಮದೇನು ಕೃತಕವಾಗಿ ದೇವ್ರ ಮೊದ್ಲಿಂತ್ರ ನಮ್ಮ ರೈತರು ಮಾಡ್ಕೊಂಬಂದ್ರೆ ಸಗಣಿ ಗೊಬ್ಬರ ಯಾಕಿನ ಆರ್ಗ್ಯಾನಿಕ ಮಾಡೋನು ಅಂತ ಸುಳ್ಳು ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅಲ್ಲಿ ತನಕನೂ. ಆದರೆ ಏನು ಮಾಡ್ಬೇಕು ರೀ, ಯೂರಿಯಾ ಗೊಬ್ಬರ ಬರ್ತೈತೆ ಅಂತ ಮಾಡಿಬಿಟ್ಟಾರು. ಬಟ್ ಅದಕ್ಕೆ ಟಾಂಗ್ ಕೊಡುವಂಗೆ ನಮ್ಮ ಭಾರತಾಗ ಏನಾರ ಒಂದು ಕಣ್ಣು ಹಿಡಿತಾರಂತ ಅನ್ಕೊಂಡನು. ನೋಡೋಣ ಮುಂದೆ ಬರೋ ದಿನದಲ್ಲಿ. ಜೈ ಜವಾನ್ ಜೈ ಕಿಸಾನ್. ಅದಕ್ಕೆ ತಲೆ ಓಡಿಸ್ರಿ. ತಲೆ ಓಡಿಸ್ರೇ ಎಲ್ಲ